ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗಿನ ಜಾವ 4:30ಇಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆಯೇ ಒಂಚೂರು ಎದ್ದಿದ ತಕ್ಷಣ ಹೊರಗಡೆ ಬಂದು ಕ್ಲೈಮೇಟ್ ಎಲ್ಲ ನೋಡ್ತಾ ಇದ್ದೆ. ಎಷ್ಟು ಪೀಸ್ಫುಲ್ಲಾಗಿ ಇತ್ತು ಗೊತ್ತಾ. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಆಚೆನೇ ಕಾಲ ಕಳೆದುಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ನಪ್ ಆಗಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅಂದರೆ ಗುರುವಾರನೇ ಪೂಜೆ ಮಾಡಿದ್ವಿ, ಇನ್ನು ಹಾಗಾಗಿ ಗುರುವಾರನೇ ಪೂಜೆ ಮಾಡಿದ್ವಲ್ಲ, ಹಾಗಾಗಿ ಇವತ್ತು ನಾವು ಹೊರಗಡೆ ಹೋಗ್ತಿರೋ ಅಂಥದ್ದು ದೇವಸ್ಥಾನಕ್ಕೆ ಅಂತೇಳಿ. ಇನ್ನು ಹಾಗೇನೆ ಸಿಂಪಲ್ ಆಗಿ ಹಳೆ ಹೂವನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಹೂವನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು, ಹಾಗಾಗಿ ಇವಾಗ ಒಣಗೋಗಿತ್ತಲ್ಲ ಹೂವು, ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವನ್ನ ತರಿಸಿದ್ನಲ್ಲ ಅದನ್ನು ಕೂಡ ಮುಡಿಸ್ತಾ ಇದೆ. ಫಸ್ಟು ಈ ಥರ ರೌಂಡ್ ಶೇಪಲ್ಲಿ ಹಾಕೋಣ ಅಂದ್ಕೊಂಡೆ. ನಮ್ಮ ಮನೆಯವರು ಸ್ವಲ್ಪ ತಂದುಬಿಟ್ಟಿದ್ದಾರೆ, ನೋಡ್ಕೊಂಡಿಲ್ಲ. ಹಾಗಾಗಿ ಆಮೇಲೆ ಈ ಥರ ಹಾಕಿದ್ರೆ ನೀಟಾಗಿ ಕಾಣಲ್ಲ, ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತೆಗೆದ್ಬಿಟ್ಟು ಇವಾಗ ಮಾಮೂಲಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಫೋಟೋಗೆಲ್ಲ ಇಡ್ತಾ ಇದ್ದೀನಿ. ಇದೇ ಫಸ್ಟ್ ನಾವು ಈ ಥರ ಹೂವನ್ನ ಇಟ್ಟಿರೋದು. ಇನ್ನು ಇದೆಲ್ಲ ಆದಮೇಲೆ ಎಲ್ಲರೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಿದ್ದೀನಿ. ದೀಪ ಎಲ್ಲ ಏನೋ ತೊಳಿಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಗುರುವಾರ ಪೂಜೆ ಮಾಡಿದ್ವಲ್ಲ, ಹಾಗಾಗಿ ಅದಕ್ಕೇನು ಹೂವೆಲ್ಲ ಬದಲಾಯಿಸ್ಬಿಟ್ಟು ಪೂಜೆ ಮಾಡಿ ನಮ್ಮ ಮನೆಗೆಲ್ಲ ಧೂಪ ಹಾಕಿರೋ ಅಂಥದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇಷ್ಟು ಬೇಗ ನಾವು ಏನಕ್ಕೆ ಎದ್ದಿರೋದು ಅಂದರೆ ಟೈಮ್ ಇವಾಗ ಇನ್ನೇನು 10 ಮಿನಿಟ್ಸ್ ಇದೆ 6 o'clock. ನಾವು 4:30ಗೆ ಎದ್ದಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಕಾಟೇರಮ್ಮನ ದೇವಸ್ಥಾನಕ್ಕೆ. ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದಾಯಿತು. ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಕೆಲಸ ಆಯಿತು. ಇವತ್ತು ಬೆಳಗ್ಗೆನೇ ಪೂಜೆ ಆಯ್ತಲ್ವಾ, ಏನೋ ಒಂಥರ ಮನ್ಸಿಗೆ ಸಮಾಧಾನ, ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಪೂಜೆ ಮಾಡಿದ್ರೆ. ಇನ್ನು ಅಂದರೆ ಇವಾಗ ಹೊರಡ್ತಾ ಇದ್ದೀವಿ, ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನಾವು ಅಂದ್ಕೊಂಡ್ವಿ ಒಂದು 5 o'clock ಹೋಗ್ಬಿಡೋಣ, ಮನೆ ಬಿಟ್ಟು ಹೊರಟ್ರೆ ಸರೋಗುತ್ತೆ ಅಂತೇಳಿ. ಇಲ್ಲೇ ಲೇಟ್ ಆಗಿಬಿಡ್ತು. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತೇಳಿ. ನಮ್ಮ ಮನೆಯಿಂದ ಸುಮಾರು ದೂರ ಇದೆ ದೇವಸ್ಥಾನ. ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಬೆಳಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ವೈಬ್ಸ್ ಚೆನ್ನಾಗಿದೆ ನೋಡಿ. ಊರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಆಯ್ತಲ್ಲ ತರುಣ ನಿಂದುವೆ? ಅಡ್ಬಿಡು. ಅಲ್ಲೇ ಇಲ್ಲ ನಮ್ಮ. ಇನ್ನು ಇವತ್ತು ನಾನು ಯಾವ ಡ್ರೆಸ್ ವೇರ್ ಮಾಡಿದ್ದೀನಿ ಅಂತ ಅದ್ರದ್ದು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ. ಟೈಮು 6 o'clock ಆಗೇ ಬಿಡ್ತು. ಇನ್ನು ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸಿದ್ದೀನಿ. ನಾನು ಹೋಗ್ತಾ ಬ್ಲಾಗ್ ಮಾಡ್ಕೊಂಡು ಹೋಗ್ತೀವಿ, ಆಯಿತಾ? ಇನ್ನಿವಾಗ ಕ್ಲೈಮೇಟು ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಮ್ಮಗ್ನೆ ಬಾ. ನೋಡು ಮರ ಎಲ್ಲ ಎಷ್ಟು ಚೆನ್ನಾಗಿ ಬೆಳಗ್ಗೆ ಫ್ರೆಂಡ್ಸ್. ಇವಾಗ ನೀರು ಬೇಕಿತ್ತು, ಹಾಗಾಗಿ ನಮ್ಮ ತರುಣ ತರಕ್ಕೆ ಹೋಗಿದ್ದಾನೆ. ಹಾಗಾಗಿ ಇಲ್ಲಿ ಅಂದಾಗ ಹೋಗ್ತಾ ನಿಲ್ಸಿದ್ದೀವಿ. ನೀನು ಮುಂದೆಗಡೆ ಟೋಲು ಇದೆ. ಚೆನ್ನಾಗಿದೆ. ಇವತ್ತು ಬೆಳಗ್ಗೆನೆ ಇದು ಬಂದಿದ್ದು. ಏನೋ ಒಂಥರ ನಾವು ಬರುವಾಗ ರೋಡೆಲ್ಲ ಖಾಲಿ ಇತ್ತು ನೋಡಿ, ಆಲ್ರೆಡಿ ಫುಲ್ ಎಲ್ಲ ಜಾಮ್ ಥರ ಆಗ್ತಾ ಇದೆ. ಅದಕ್ಕೆ ಎಲ್ಲಾದರೂ ಯಾರಾದರೂ ನೀವು ಹೊರಟ್ರೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಬೆಳಗ್ಗೆನೇ ಎದ್ದು ಮಾಡಿ. ಪೂಜೆನೂ ಅಷ್ಟೇ ಬೆಳಗ್ಗೆನೇ ಎದ್ದು ಮಾಡಿ ನೋಡಿ, ಅದ್ರ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ, ಆಯಿತಾ? ಹೋಗಿದ್ದಾನೆ ನೀರು ತರಕ್ಕೆ. ನಾನು ನನ್ನ ಮಗ ಕುತ್ಕೊಂಡಿದ್ದೀವಿ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಹಸುಗಳೆಲ್ಲ ಇತ್ತಲ್ಲ, ಹಾಗಾಗಿ ಅಲ್ಲಿ ನೋಡ್ಕೊಂಡು ನಿಂತಿದ್ದಾರೆ ಅವರು.
ಇನ್ನು ನನ್ನ ಮಗ ಕೂಡ ಸ್ವಲ್ಪ ಚಿಕ್ಕವನಲ್ಲ, ಅವನಿಗೆ ನಿದ್ದೆ ಸಾಲಲಿಲ್ಲ, ಅಷ್ಟು ಬೇಗನೆ ಎದ್ದೇಳಿಸಿದ್ವಲ್ಲ, ಹಾಗಾಗಿ ನಾವು ಬೇಗನೆ ಎದ್ವಿ. ಇನ್ನು ಹೋಗೋದು ಇನ್ನೊಂದು 10-20 ಮಿನಿಟ್ಸ್ ಅನ್ನೋ ಥರ ನಮ್ಮ ಹುಡುಗನ್ನ ಎಬ್ಸಿದ್ದು. ಆದರೂ ಕೂಡ ಅವನು ನಿದ್ದೆ ಮಂಪ್ರಲ್ಲೇ ಇದ್ದ. ಇನ್ನು ಹಂಗೇನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನು ಕೂಡ. ಇವಾಗ ನೋಡಿ, ಈ ಕಡೆ ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿದೆ ಆಯಿತಾ. ಈ ಕಡೆ ಎಲ್ಲ ಮೇಯ್ನಾಗಿ ಹೂವುಗಳನ್ನ ಬೆಳಿತಾರೆ, ಮತ್ತು ರೋಸ್ಗೆ ಹಾಕ್ತಾರೆ ನೋಡಿ ಎಲ್ಲಿ, ಅದನ್ನೆಲ್ಲ ಬೆಳಿತಾರೆ. ಇನ್ನು ಇವಾಗ ದೇವಸ್ಥಾನದ ಹತ್ರ ಬಂದು ಅದ್ರೊಳಗೆ ಏನಿಲ್ಲ, ಖಾಲಿ ಬಿದ್ದು ಸಾಕು. ಬರೇ ಕೂಡ ಆಯ್ತಡಿ. ಇನ್ನು ನಾವು ಈ ದೇವಸ್ಥಾನಕ್ಕೆ ರೀಚ್ ಆಗೋಷ್ಟು ಒಂದು 7:30 ಹತ್ತತ್ರನೇ ಆಗ್ತಾ ಬಂತು. ಇನ್ನು ಇವಾಗ ಬಂದಿದ್ವಿ. ಇಲ್ಲಿ ನಾನು ಹರಕೆನ ತೀರಿಸ್ಲಿಕ್ಕೆ ಅಂತ ಬಂದಿದ್ದೆ. ಇದು 2ನೇ ವಾರ, ಹಾಗಾಗಿ ಬಂದಿರೋ ಅಂಥದ್ದು. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಕಾಟೇರಮ್ಮನ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮನೆ ಹತ್ರ ಇಂದು ತುಂಬಾ ದೂರ ಇದೆ ದೇವಸ್ಥಾನ. ಇನ್ನು ಇವಾಗ ದೀಪಗಳನ್ನ ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ಗಣೇಶನ್ಗೆ ಇನ್ನು ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಹೋದ ತಕ್ಷಣ ಗಣಪತಿ ದೇವಸ್ಥಾನ ಸಿಗುತ್ತೆ. ಗಣಪನಿಗೆ ಈ ಥರ ಗರ್ಕೆನ ಅರ್ಪಿಸ್ತೀವಿ. ನಾನು ಯಾವಾಗಲೂ ಹೋದಾಗೆಲ್ಲ ಅರ್ಪಿಸ್ತಾ ಇರ್ತೀನಿ, ಹಾಗಾಗಿ ಈಗಲೂ ಕೂಡ ತಗೊಂಡೆ. ಈ ಸಲ ಏನಾಗಿತ್ತು ಅಂದರೆ, ಗರ್ಕೆ ತುಂಬಾ ಉದ್ದ ಇತ್ತು. ನಾನು ಅಂದ್ಕೊಂಡೆ ಇದು ಜೋರಾಗಿ ಎಸಿಬೇಕನ್ನೋ, ಆದರೆ ಮಾತ್ರ ಹೋಗೋದು, ಇಲ್ಲಾಂತಂದರೆ ಇಲ್ಲೇ ಬಿದ್ದುಬಿಡುತ್ತೆ ಅನ್ನೋ ಅಂದ್ಕೊಂಡು ಸ್ವಲ್ಪ ಫಾಸ್ಟಾಗಿ ಹಾಕಿದ್ನ. ಅದು ಬಿಟ್ಟು ಮುಂದೆಗಡೆನೂ ಕೂಡ ಬೀಳಲಿಲ್ಲ, ಸೈಡಲ್ಲೂ ಬೀಳಲಿಲ್ಲ ಆಯಿತಾ. ಹಿಂದೆಗಡೆ ದೇವರು ಮಧ್ಯದಲ್ಲಿ ಬಿತ್ತು. ಏನೋ ಸರಿ ಹೋಗ್ಲಿ ಬಿಡು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ನಾನು ಗರ್ಕೆ ಹುಲ್ಲು ದೊಡ್ಡದಿದ್ದರಿಂದ ಮೆತ್ತಗೆ ಹಾಕಿದ್ರೆ ಹೋಗಲ್ವೇನೋ ಅಂತ ತಿಳ್ಕೊಂಡು ಜೋರಾಗಿ ಹಾಕಿದ್ದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ಹೋದ ಸಲ ಬಂದಾಗೆಲ್ಲ ರೈಟ್ ಸೈಡಲ್ಲಿ ಬಿದ್ದಿತ್ತು ಹೋಗಿ ಗರ್ಕೆ. ಏನು ತೊಂದರೆ ಇಲ್ಲ ಅಂದ್ಕೊಂಡು ಬಂದ್ವಿ. ಅದಾದ್ಮೇಲೆ ಒಳಗಡೆ ಬಂತು ಅಂದರೆ, ಬೆಳಗಿನ ಜಾವ ನಾವು ಹೋಗಿದ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು. ಸದ್ಯ ನಾವು ಬೇಗನೆ ಎದ್ದು ಹೊರಟು ಬಂದ್ವಿ. ನಾವು ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರು ಇನ್ನೂ ಜಾಸ್ತಿ ಟೈಮ್ ಆಗಿ ಹೋಗ್ತಾ ಇತ್ತು, ಜನನೂ ಕೂಡ ಜಾಸ್ತಿ ಆಗ್ತಾ ಇದ್ರು. ಇನ್ನು ಬಂದಿದ ತಕ್ಷಣ ಈ ಕಡೆ ಎಲ್ಲ ಟಿಕೆಟ್ ತೊಗೊಂಡೋಗೋಣ ಅಥವಾ ಹಂಗೆ ಹೋಗೋಣ ಅಂತೇಳಿ ಎಲ್ಲ ವಿಚಾರಿಸ್ತಾ ಇದ್ರು. ಆಮೇಲೆ ಜನ ಕಡಿಮೆ ಇದ್ರಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಇವಾಗ ಹೊರಡ್ತಾ ಇದ್ದೀವಿ. ಇದು ಒಳಗಡೆ ಕ್ಯೂ ತುಂಬ ಜನ ಇದ್ರು ಆಯಿತಾ. ನಾವು ಹೋಗೋಷ್ಟೊತ್ತಿಗೆ ಇಲ್ಲ ಅಂದ್ರೂ ಸುಮಾರು ಜನ ಬಂದುಬಿಟ್ಟಿದ್ರು. ಇನ್ನು ಇವತ್ತು ನಾವು ಹೋದ ತಕ್ಷಣ ಸ್ವಲ್ಪ ದೇವ್ರಿಗೆ ಪೂಜೆ ಎಲ್ಲ ಮಾಡ್ತಿದ್ರು ಅನಿಸುತ್ತೆ. ಅದಾದಮೇಲೆ ನಾವು ಕೂಡ ಒಂದು 10-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸಿದಾದ್ಮೇಲೆ ನಮ್ಮನ್ನೆಲ್ಲರನ್ನೂ ಆಮೇಲೆ ಒಳಗಡೆ ಬಿಟ್ಟರು. ಅಂದರೆ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ನೋಡಿ, ಅದು ಮೊದಲು ಮಾಡಿದ್ರು ಅನಿಸುತ್ತೆ. ಇವಾಗ ಮತ್ತೆ ಯಾರೋ ಪೂಜೆನ ಮಾಡಿಸ್ತಾ ಇದ್ರು ಅಥವಾ ಅವರೇನೆ ಮಾಡ್ತಿದ್ರು, ಗೊತ್ತಿಲ್ಲ ನಮಗೆ ಸರಿಯಾಗಿ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು, ಆಚೆ ದೊಡ್ಡದು ಸ್ಟ್ಯಾಚು ಇದೆ ನೋಡಿ, ಇಲ್ಲಿ ಬಂದು ಇವಾಗ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಇವತ್ತು ದರ್ಶನನೂ ಕೂಡ ಚೆನ್ನಾಗಿ ಆಯಿತು, ತುಂಬ ಹತ್ರದಿಂದನೇ ಆಯಿತು. ಇನ್ನು ಅದೆಲ್ಲ ಆದಮೇಲೆ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. 9:30ಗೆ ಪ್ರಸಾದ ಕೊಡೋದು ಅಂತ ಹೇಳ್ತಾ ಇದ್ರಲ್ಲ. ಇನ್ನು ನಾವು ಇಷ್ಟು ದೂರ ಬಂದಿದ್ದೀವಿ, ಪ್ರಸಾದ ತಿಂದನೇ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸರಿ ಪ್ರಸಾದ ಕೊಡೋವರೆಗೂ ಇನ್ನೊಂದು 20 ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ. ಅದ್ರ ಬದಲು ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಮುಂಚೆ ಇವಾಗ ನಾವು ಹೋದ ಸಲ ಬಂದಿದ್ವಿ ನೋಡಿ, ಅವಾಗ ಇದು ಶಾಪ್ ಇರಲಿಲ್ಲ. ಇದು ಹೊಸದಾಗಿ ಓಪನ್ ಮಾಡಿದ್ದಾರೆ ಶಾಪು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸೆರಾಮಿಕ್ ಐಟಮ್ಸ್ ಆಗಿರ್ಬೋದು, ವುಡ್ ಐಟಮ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಎಕ್ಸಲೆಂಟ್ ಆಗಿನೇ ಇತ್ತು. ಇನ್ನು ನಾನು ಅದನ್ನು ನೋಡ್ತಾ ಇದ್ರೆ, ಇಲ್ಲಿ ಅಪ್ಪ ಮಕ್ಕಳು ಗಾಗಲ್ಸ್ ನೋಡ್ತಾ ಇದ್ರು, ಅವ್ರಿಗೆ ಬೇಕು ಅಂತ ಹೇಳಿ. ನಾನು ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು, ಒಂಚೂರು ಹಂಗೆ ಮಾಡಿಕೊಂಡೆ. ಇಬ್ಬರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು ಯಾವ್ದು ಬೇಕು ಅಂತೇಳಿ. ಇವರು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ರು. ಅದಾದ್ಮೇಲೆ ಗೊತ್ತಾಯ್ತು ಅವ್ರಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ, ಹಾಗಾಗಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ರು. ಇನ್ನು ನಾನು
ಸ್ವಲ್ಪ ವುಡ್ಡಲ್ಲೆಲ್ಲ ವೆರೈಟಿ ಐಟಮ್ಸ್ ಎಲ್ಲನೂ ಇಟ್ಟಿದ್ರಲ್ಲ, ಮತ್ತು ಸೆರಾಮಿಕ್ಸಲ್ಲೆಲ್ಲ ನಾನು ಯೂಟ್ಯೂಬ್ ಮಾಡೋದರಿಂದ ನನಗೆ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಡಿಫ್ರೆಂಟ್ ಆಗಿರೋ ಐಟಮ್ಸ್ಗಳು ಬೇಕು. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಇನ್ನು ಅದಾದಮೇಲೆ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಇನ್ನು ಹೊರಗಡೆ ಬಂದ್ವಿ. ನನ್ನ ಮಗ ಇಲ್ಲಿ ಏನಾದರೂ ಒಂದು ಗೇಮ್ ಆಡ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಈ ಟ್ರೈನಲ್ಲಿ ಕೂರಿಸಿ ಇವಾಗ ಅವನನ್ನು ಆಟ ಆಡಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಸುಮಾರಷ್ಟು ಈ ಥರ ಮಕ್ಕಳಿಗೆಲ್ಲ ಆಟ ಆಡಿಸೋ ಥಿಂಗ್ಸ್ ಎಲ್ಲ ಇತ್ತು. ನಾನು ಬರೀ ಇದೊಂದು ಮಾತ್ರ ಟ್ರೈನ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಆಡಲಿ, ಅವನಿಗೂ ಖುಷಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಡಿಸ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿತ್ತು ಇದು. ಬೆಳಗ್ಗಿನ ಜಾವ ಹೋಗಿರೋದ್ರಿಂದ ಎಲ್ಲನೂ ತಳ್ಳಿ ಬಿಡಿಲಿ ಏನೂ ಆಗಲಿಲ್ಲ, ಆರಾಮಾಗಿ ಇತ್ತು. ಎಲ್ಲನೂ ಅಂದ್ಕೊಂಡಿದ್ದ ರೀತಿಯಲ್ಲೇ ಅವತ್ತು ಆಯಿತು ಗೊತ್ತಾ. ಯಾಕಂದರೆ ನಮ್ಮ ಮನೆಯಿಂದ ತುಂಬ ದೂರ ಇದೆ, ನಮಗದೊಂದು ಟೆನ್ಷನ್ ಇರುತ್ತೆ ಏನು ಅಂತ ಅಂತೇಳಿ ಆ ಥರ ಏನೂ ಆಗಲಿಲ್ಲ. ಇನ್ನು ಅಲ್ಲೆಲ್ಲ ಆಡಿದಾದ್ಮೇಲೆ ಇನ್ನು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಇನ್ನೊಂದು ಕಾಟೇರಮ್ಮ ದೇವಸ್ಥಾನ ಇದೆ ಗೊತ್ತಾ. ಮೊದಲು ನಾನು ತೋರಿಸ್ದೆ ನೋಡಿ, ಅಲ್ಲಿ ಆ ದೇವರಿಗೆ ಬಂದು ನಾನ್ ವೆಜ್ ಆಗಲ್ಲ. ಇದು ಕಾಟೇರಮ್ಮನೆ, ಅದು ಕಾಟೇರಮ್ಮನೆ. ಈ ಕಾಟೇರಮ್ಮನವ್ರಿಗೆ ನಾನ್ ವೆಜ್ ಆಗುತ್ತೆ. ಇದು ಸ್ವಲ್ಪ ಅಲ್ಲಿಂದ ಒಂದು ಸ್ವಲ್ಪ ದೂರನೇ ಇದೆ, ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರ ಇದೆ, ಅಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನು ಅಲ್ಲಿಗೆ ಬಂದಮೇಲೆ ಹೀಗೆ ಬರದೇ ಇರೋಕ್ಕಾಗುತ್ತೆ ಅಂತೇಳಿ ಇಲ್ಲಿ ಹೂವಿನ ಕಡೆ ಬಂದು ಮಾಮೂಲಿಯಾಗಿ ಪೂಜೆ ಮಾಡಿಕೊಂಡು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಈ ದೇವರಿಗೆ ಬಂದು ನಾನ್ ವೆಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರ್ಯಾರು ಆರೈಕೆ ಮಾಡ್ಕೊಂಡಿರ್ತಾರೆ ನೋಡಿ, ಅವರೆಲ್ಲ ಬಂದು ಅವ್ರ ಆರೈಕೆಗಳನ್ನ ತೀರಿಸ್ತಾ ಇದ್ರು. ಸುಮಾರಷ್ಟು ಜನ ಬಂದಿದ್ರು. ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಜನ. ಅಂದರೆ ಒಂದು ನಂಬಿಕೆ, ಇಲ್ಲೇನು ಅಂದ್ಕೊಂಡ್ರು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಅದು ಅಲ್ಲದೆ ನಮ್ಮ ಅಪ್ಪಾಜಿನೂ ಕೂಡ ಇಲ್ಲಿಗೆ ಒಂದ್ಸಲ ಹೋಗಿ ಬಂದು ಹೇಳ್ತಾ ಇದ್ರು ತುಂಬಾ ನಂಬಿಕೆ ಇದೆ ಅಂತ ಹೇಳಿ. ಫಸ್ಟು ನಮ್ಮ ಅಪ್ಪಾಜಿ ಹೋಗಿದ್ರು ಆಯಿತಾ. ಅದಾದಮೇಲೆ ನಾವು ಹೋಗಿ ಬಂದ್ವಿ ಇವತ್ತು. ಅದು 2ನೇ ಸಲ ನಾವು ಹೋಗಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಲ್ಲ, ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಬಂದು ಮಲ್ಕೊಂಡ್ಬಿಟ್ಟೆ. ಇನ್ನು ನೆಕ್ಸ್ಟ್ ಡೇಯಿಂದ ನಾನು ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಮೊಟ್ಟೆ ಕೋಳಿನ ಬಳಸ್ಕೊಂಡು ಬಸ್ ಸಾಂಬಾರು ಮಾಡೋಣ, ತುಂಬ ರುಚಿಯಾಗಿರುತ್ತೆ ಅಂತೇಳಿ. ಅದು ಅಲ್ಲದೆ ಆ ಥರ ಮಾಡಿ ತುಂಬ ವರ್ಷಗಳೇ ಆಗೋಯ್ತು. ಹಾಗಾಗಿ ಇವತ್ತು ಮಾಡೋಣ, ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಬಳಸ್ಕೊಂಡು ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು. ಒಬ್ರೊಬ್ರು ನಾಟಿ ಕೋಳಿಲಿ ಮಾಡ್ತಾರೆ ನೋಡಿ, ಅದು ಇನ್ನೂ ರುಚಿಯಾಗಿ ಬರುತ್ತೆ. ನಾನು ಇವತ್ತು ನಾಟಿ ಕೋಳಿಲೇನು ಮಾಡ್ತಾ ಇಲ್ಲ, ಮೊಟ್ಟೆ ಕೋಳಿಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ. ಹಾಗೆಯೇ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ. ಮಾಮೂಲಿಯಾಗಿ ಮೊಟ್ಟೆ ಕೋಳಿಯಲ್ಲಿ ಸಾಂಬಾರು ಮಾಡ್ತೀವಿ, ಬಟ್ ಈ ಥರ ಬಸ್ ಸಾಂಬಾರು ಥರ ಮಾಡ್ಕೊಂಡು ನೋಡಿ, ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಕೊಡುತ್ತೆ. ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ನೋಡಿ, ಅವ್ರು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ರೈಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಯ್ಲ್ಡ್ ರೈಸ್ ಅಲ್ವಾ, ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಇನ್ನು ಇವಾಗ ಅದಕ್ಕೆ ಫಸ್ಟ್ ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 kg ಚಿಕನ್ಗೆ ಹೇಗೆ ಮಾಡೋದು ಬಸ್ ಸಾಂಬಾರು ಅಂತ ತೋರಿಸ್ತಾ ಇದ್ದೀನಿ. ನಿಮಗೂ ಏನಾದರೂ ವಿಡಿಯೋ ಯೂಸ್ಫುಲ್ ಆದರೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಾನು ಶೇರ್ ಮಾಡಿ ಆಯಿತಾ. ಇವಾಗ ನನ್ನ ವೀಡಿಯೋಸ್ನ ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, FB ಅಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಹೊಸ ರೀತಿ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇವಾಗ ಬನ್ನಿ ಶುರು ಮಾಡೋಣ, ಹೇಗೆ ಬಸ್ ಸಾಂಬಾರು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆಯಿತಾ. ಇನ್ನು ಮೊದಲಿಗೆ ನಾನು ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡಿ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಏನೇನು ಬೇಕು ಅಂತ ಕಾಯಿ ತೊಗೊಂಡಿದ್ದೀನಿ 1 ಕಪ್ ಆಗಷ್ಟು, ಮತ್ತು ಮನೇಲೆ ಮಾಡಿರೋ ಸಾಂಬಾರು ಪೌಡರು. ಇದು ಬಂದು 2 kg ಚಿಕನ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ಮೊಟ್ಟೆ ಮತ್ತು ಲಿವರ್ ಎಲ್ಲ ಬರುತ್ತಲ್ಲ, ಅದು ಸಪ್ರೇಟಾಗಿ ಇಟ್ಕೋಬೇಕು. ಕ್ಲೀನ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು 1 ಕಪ್ ಆಗೋಷ್ಟು ಕಡಲೆ, ಒಂದೇ ಒಂದು ಏಲಕ್ಕಿ, ಒಂದು 4ರಿಂದ 5 ಲವಂಗ, ಮತ್ತು 1-2 ಇಂಚಷ್ಟು ಚಕ್ಕೆ, ಸ್ವಲ್ಪ ಮೆಣಸು. ಇನ್ನು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ. ಈ ರೆಸಿಪಿಗೆ ಈರುಳ್ಳಿ ಬಂದು ಒಂದು 2 ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಈರುಳ್ಳಿ ಹಾಕೋದು ಚೆನ್ನಾಗಿರಲ್ಲ. ಇನ್ನು ಈ ಈರುಳ್ಳಿ ಬಂದು ನಾವು ಒಗ್ಗರಣೆ ಮಾಡ್ಕೊಳ್ತೀವಿ, ಅದಕ್ಕೆ ಬೇಕಾಗುತ್ತೆ. ಹಾಗಾಗಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇನ್ನು ಇಷ್ಟೇ ಈ ಮಸಾಲೆ ರುಬ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಐಟಮ್ಸು. ಅದು ಅಲ್ಲದೆ ಇದು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಮಸಾಲೆನೂ ಯಾರ್ಯಾರು ತಿನ್ನಲ್ಲ ನೋಡಿ, ಅಂಥವ್ರಿಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಮಸಾಲೆನೂ ಕೂಡ ಸಿಂಪಲ್ ಆಗಿರುತ್ತೆ, ಆ್ಯಂಡ್ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ. ಈಗ ಹೇಗೆ ಮಾಡ್ಕೊಂಬಿಡೋದು ಅಂತ ನೋಡ್ಕೊಳ್ಳೋಣ. ಇನ್ನು ಮೊದಲಿಗೆ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ. ಹಾಗಾಗಿ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ.
ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1.5 ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ, 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಆಗೋಷ್ಟು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 5ರಿಂದ 6 ಲವಂಗ, 1.5 ಇಂಚ್ ಆಗೋಷ್ಟು ಚಕ್ಕೆ, ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ನೀರು, ಅಷ್ಟನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳೋದು ಅಷ್ಟೇನೆ. ಇಷ್ಟಾದರೆ ಸಾಕಾಗುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ನೀರೆಲ್ಲನೂ ಡ್ರೈ ಆಗಿ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇನ್ನು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅದು ಕುದಿಯೋಷ್ಟೊತ್ತಿಗೆ ಈ ಕಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗೋಷ್ಟು ತೆಂಗಿನ ತುರಿ, 1 ಟೊಮೆಟೊ, 1 ಏಲಕ್ಕಿ, ಮೆಣಸು, ಹಾಗೇನೆ 1 ಕಪ್ ಆಗೋಷ್ಟು ಹುರ್ಗಡ್ಲೆ ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಗಸಗಸೆನೂ ಕೂಡ ಸೇರಿಸ್ಕೊಬೋದು, ತುಂಬಾನೇ ರುಚಿಯಾಗಿರುತ್ತೆ. ಇನ್ನು ಆ ಮಸಾಲೆನೂ ಕೂಡ ರುಬ್ಬಿ ಎತ್ತಿಟ್ಟಿದ್ದು ಆದಮೇಲೆ ನಾನು ಈ ಕಡೆ ಮುದ್ದೆಗೆ ಇಟ್ಕೊಂಡ್ಬಿಡೋಣ ಅಂತೇಳಿ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ನಾಟಿ ಕೋಳಿ ಬಸ್ಸಾರೆಲ್ಲ ಮಾಡಿದ್ರೆ ಅಥವಾ ಮೊಟ್ಟೆ ಕೋಳಿ ಬಸ್ಸಾರೆಲ್ಲ ಮಾಡಿದ್ರೆ ಮುದ್ದೆ ಇರಲೇಬೇಕು, ಹಾಗಾಗಿ ಮಾಡ್ತಾ ಇದ್ದೀನಿ. ಇನ್ನು ಅದು ಕೂಡ ಆ ಕಡೆ ರೆಡಿ ಆಗ್ತಿತ್ತು. ಇನ್ನು ಈ ಕಡೆ ಚಿಕನ್ಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೆ. ಅದು ಬೆಂದಾದ್ಮೇಲೆ ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಮನೇಲೆ ಮಾಡಿರೋ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಇವತ್ತು ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ, ಹಾಗಾಗಿ 2 kg ಚಿಕನಲ್ಲಿ ಮಾಡ್ತಾ ಇರೋ ಅಂಥದ್ದು. ಇನ್ನು ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದ ಆದಮೇಲೆ ನಾವು ಮೊಟ್ಟೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ತಿರುವಲಿಕ್ಕೆ ಹೋಗ್ಬಾರ್ದು, ಮೊಟ್ಟೆ ಒಡೆದೋಗ್ಬಿಡುತ್ತೆ. ಇನ್ನು ಅದೆಲ್ಲ ಕುದೀತಾ ಇದೆ ಅನ್ನುವಾಗ ನಾವು ಕಾಯಿ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನ ಹಾಕೊಂಡು ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಈ ಸಾಂಬಾರ್ ರೆಡಿ ಆಗುತ್ತೆ. ಇನ್ನು ಇದರಲ್ಲಿ ನಾವು ಬಸ್ಸಾರು ಥರ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಚಿಕನ್ನ ಸಪ್ರೇಟಾಗಿ ಸಾಂಬಾರಿಂದ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಬಿಟ್ಟು ಇದನ್ನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಇಷ್ಟಾದ್ಮೇಲೆ ನಾವು ಚಿಕನ್ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸಾಂಬಾರ್ ಸ್ಪೂನ್ ಬರುತ್ತೆ ನೋಡಿ, ಅದರಲ್ಲಿ 2 ಸ್ಪೂನ್ ಸೇರಿಸಿದ್ದೀನಿ. ಅದಕ್ಕೆ ಚಿಕನ್ ಮಸಾಲಾನ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ನಾವು ಚಿಕನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಈ ಬಸ್ ಸಾಂಬಾರ್ಗೆ ನಾವು ಏನು ಸೈಡ್ ಡಿಶ್ ಆಗಿ ಮಾಡ್ತೀವಿ ನೋಡಿ ಆ ಚಿಕನ್ ರೆಡಿ ಆಗುತ್ತೆ. ಈಗ ಹಾಗೇನೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬಾಯ್ಲ್ಡ್ ರೈಸು ಜೊತೆಗೆ ಮುದ್ದೆ, ಇದ್ರ ಜೊತೆಗೆ ನಾನು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಸರ್ವ್ ಮಾಡೋಣ ಅಂತೇಳಿ. ಇದ್ರ ಜೊತೆಗೆ ಸಾಂಬಾರು ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಒಂದು ಅರ್ಧದಷ್ಟು ಚಿಕನಲ್ಲಿ ಈ ಥರ ಬಸ್ ಸಾಂಬಾರು ಥರ ಮಾಡಿದ್ದೀನಿ, ಇನ್ನು ಅರ್ಧದಷ್ಟು ಚಿಕನ್ ಸಾಂಬಾರಲ್ಲೇ ಇದೆ. ಇನ್ನು ಈ ಥರ ಕಾಣಿಸ್ತಿದೆ ನೋಡಿ ಇವತ್ತಿನ ಡಿನ್ನರ್ ರೆಸಿಪಿ. ನಮ್ಮ ಮನೆಯವ್ರಿಗಂತೂ ತುಂಬಾನೇ ಇಷ್ಟ ಆಯಿತು, ತುಂಬಾನೇ ಇಷ್ಟಪಟ್ಟು ಊಟ ಮಾಡಿದ್ರು. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಆಯಿತಾ. ಯಾರೆಲ್ಲ ಈ ಥರ ಬಸ್ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ದೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಬಸ್ ಸಾಂಬಾರು ಈ ಥರ ಮಾಡಿದ್ದೀನಿ ಇವತ್ತು, ಚಿಕನ್ ಬಸ್ಸಾರು ತುಂಬಾನೇ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ರಿಗೂ ಶೇರ್ ಮಾಡಿ ಆಯಿತಾ. ಹಾಗೆಯೇ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.